ನಿಧಿಗಾಗಿ ಬಲಿ ಕೊಡೋದಕ್ಕೆ ಮಹಿಳೆ ಮತ್ತು ಮಕ್ಕಳನ್ನು ಅಪಹರಣ ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಹಿಳೆ ಮಕ್ಕಳೊಂದಿಗೆ ಹಾಸನದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ದಕ್ಷಿಣ ಕನ್ನಡದ ವ್ಯಕ್ತಿ ಅಪಹರಣಕ್ಕೆ ಒಳಗಾದ ಮಹಿಳೆ ನೀಡಿದಂತಹ ಮಾಹಿತಿಯನ್ನು ಆಧರಿಸಿ ರಕ್ಷಣೆ ಮಾಡಲಾಗಿದೆ. ಮಹಿಳೆ ಮತ್ತು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ ಪೊಲೀಸರು. ಆರೋಪಿ ಅನಿಲ್ ಈಗಾಗಲೇ ಪೊಲೀಸ್ ವಶಕ್ಕೆ ಕೂಡ ಆತನನ್ನು ತೆಗೆದುಕೊಳ್ಳಲಾಗಿದೆ. ಹಾಸನ ಹೊರವಲಯದ ತಣ್ಣೀರು ಹಳ್ಳದ ಮನೆಯೊಂದರಲ್ಲಿ ಬಂಧಿಸಿಟ್ಟಿದ್ದಂತಹ ಆರೋಪ ಈಗ ಆತನ ಮೇಲೆ ಕೇಳಿ ಬಂದಿದೆ. ಅಮಾವಾಸ್ಯೆ ದಿನ ಹುಟ್ಟಿದ ಮಹಿಳೆಯನ್ನ ಬಲಿ ಕೊಟ್ರೆ ನಿಧಿ ಸಿಗುತ್ತೆ ಅನ್ನುವಂತಹ ಆಸೆಯಿಂದ ಅಪಹರಣವನ್ನ ಕೂಡ ಮಾಡಲಾಗಿದೆ. ತನ್ನ ಬಳಿ ಕೆಲಸ ಮಾಡ್ತಾ ಇದ್ದ ಚಾಲಕನ ಪತ್ನಿ ಮಕ್ಕಳನ್ನ ಅಪಹರಣ ಮಾಡಿದ ಆರೋಪ ಕೇಳಿ ಬಂದಿದ್ದು ಆರೋಪಿಯನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಹಾಸನದಲ್ಲಿ ಈಗಾಗಲೇ ದಕ್ಷಿಣ ಕನ್ನಡದ ವ್ಯಕ್ತಿ ಸಿಕ್ಕಿಬಿದ್ದಿದ್ದಾನೆ. ನಿಧಿಗಾಗಿ ಬಲಿ ಕೊಡೋದಕ್ಕೆ ಮಹಿಳೆ ಮತ್ತು ಮಕ್ಕಳ ಅಪಹರಣ ಮಾಡಿದ ಆರೋಪ ಕೇಳಿ ಬಂದಿದ್ದು ದಕ್ಷಿಣ ಕನ್ನಡದ ವ್ಯಕ್ತಿ ಅಪಹರಣಕ್ಕೆ ಒಳಗಾದ ಅಪಹರಣವನ್ನ ಮಾಡಿದ್ದಾನೆ ಅನ್ನುವಂತಹ ಒಂದು ಮಾಹಿತಿಯನ್ನ ಆಧರಿಸಿ ಈಗಾಗಲೇ ರಕ್ಷಣೆಯನ್ನ ಕೂಡ ಮಾಡಲಾಗಿದೆ. ಆ ಮಹಿಳೆ ಮತ್ತು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ ಪೊಲೀಸರು. ಆದ್ರೆ ಆರೋಪಿ ಅನಿಲ್ನನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಕೂಡ ಪಡೆದಿದ್ದಾರೆ. ಹಾಸನ ಹೊರವಲಯದ ತಣ್ಣೀರು ಹಳ್ಳದ ಮನೆಯೊಂದರಲ್ಲಿ ಬಂಧಿಸಿಟ್ಟಿದ್ದ ಆರೋಪ ಕೇಳಿ ಬಂದಿದೆ. ಈಗಾಗಲೇ ಅಮಾವಾಸ್ಯೆ ದಿನ ಹುಟ್ಟಿದ ಮಹಿಳೆಯನ್ನ ಬಲಿ ಕೊಟ್ರೆ ನಿಧಿ ಸಿಗುತ್ತೆ ಅನ್ನುವ ಆಸೆಯಿಂದ ಅಪಹರಣವನ್ನ ಕೂಡ ಮಾಡಲಾಗಿದೆ. ತನ್ನ ಬಳಿ ಕೆಲಸ ಮಾಡ್ತಾ ಇದ್ದ ಚಾಲಕನ ಪತ್ನಿ ಮತ್ತು ಮಕ್ಕಳನ್ನ ಕೂಡ ಈಗಾಗಲೇ ಅಪಹರಣ ಮಾಡಿದಂತಹ ಆರೋಪ ಕೇಳಿ ಬಂದಿದ್ದು ಆರೋಪಿಯನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಈ ರೀತಿಯಾಗಿ ತನ್ನ ಮಕ್ಕಳು ಮತ್ತು ತನ್ನ ಹೆಂಡತಿಯನ್ನ ಅಪಹರಿಸಿ ಆ ನಂತರ ರಕ್ಷಣೆಗೆ ಒಳಪಟ್ಟಂತಹ ಈ ಒಂದು ಮಹಿಳೆಯ ಪತಿಯಾಗಿರುವಂತಹ ರಾಜೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೇಶ್ ಅವರೇ ನಮಸ್ತೆ. ನಿಧಿಗಾಗಿ ಬಲಿ ಕೊಡೋದಕ್ಕೆ ಮಹಿಳೆ ಮತ್ತು ಮಕ್ಕಳನ್ನ ಅಪಹರಣ ಕೂಡ ಮಾಡಲಾಗಿದೆ. ಈಗಾಗಲೇ ಮಹಿಳೆ ಮತ್ತು ಮಕ್ಕಳೊಂದಿಗೆ ಹಾಸನದಲ್ಲಿ ಸಿಕ್ಕಿಬಿದ್ದಿದ್ದಾನೆ ದಕ್ಷಿಣ ಕನ್ನಡದ ವ್ಯಕ್ತಿ. ಅಪಹರಣಕ್ಕೆ ಒಳಗಾದಂತಹ ಮಹಿಳೆಯನ್ನ ಈಗಾಗಲೇ ಮಹಿಳೆಯೇ ನೀಡಿದಂತಹ ಮಾಹಿತಿಯನ್ನ ಆಧರಿಸಿ ರಕ್ಷಣೆ ಮಾಡಲಾಗಿದೆ. ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಆದರೆ ಆರೋಪಿ ಅನಿಲ್ನನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಕೂಡ ಪಡೆದಿದ್ದಾರೆ. ಹಾಸನದ ಹೊರವಲಯದ ತಣ್ಣೀರು ಹಳ್ಳದ ಮನೆಯೊಂದರಲ್ಲಿ ಬಂಧಿಸಿಟ್ಟಿದ್ದಂತಹ ಆರೋಪ ಈಗ ಆತನ ಮೇಲೆ ಕೇಳಿ ಬಂದಿದೆ. ಅಮಾವಾಸ್ಯೆ ದಿನ ಹುಟ್ಟಿದ ಮಹಿಳೆಯನ್ನ ಬಲಿ ಕೊಟ್ರೆ ನಿಧಿ ಸಿಗುತ್ತೆ ಅನ್ನುವಂತಹ ಆಸೆಯಿಂದ ಆತ ಅಪಹರಣ ಮಾಡಿದ್ದ ಅಂತ ಹೇಳಿ ಆತ ಈಗ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ತನ್ನ ಬಳಿ ಕೆಲಸ ಮಾಡ್ತಾ ಇದ್ದ ಚಾಲಕನ ಪತ್ನಿ ಮತ್ತು ಮಕ್ಕಳನ್ನ ಆತ ಅಪಹರಣ ಮಾಡಿದ್ದಾನೆ ಅನ್ನುವಂತಹ ಆರೋಪ ಕೇಳಿ ಬಂದಿದ್ದು ಆರೋಪಿಯನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ದಕ್ಷಿಣ ಕನ್ನಡ ಮೂಲದ ವ್ಯಕ್ತಿಯನ್ನ ಕೂಡ ಈಗಾಗಲೇ ಹಾಸನದಲ್ಲಿ
ಈಗಾಗಲೇ ಬಂಧಿಸಲಾಗಿದೆ. ನಿಧಿಗಾಗಿ ಬಲಿ ಕೊಡಲು ಮಹಿಳೆ ಮತ್ತು ಮಕ್ಕಳನ್ನ ಅಪಹರಣ ಕೂಡ ಮಾಡಲಾಗಿದೆ. ಪೊಲೀಸರು ಈಗಾಗಲೇ ಮಹಿಳೆ ಮತ್ತು ಮಕ್ಕಳನ್ನು ರಕ್ಷಣೆ ಮಾಡಿದ್ದಾರೆ. ಮಹಿಳೆ ಕೊಟ್ಟಂತಹ ಒಂದು ಮಾಹಿತಿಯನ್ನ ಆಧರಿಸಿ ಈಗಾಗಲೇ ಪೊಲೀಸರು ಮಹಿಳೆ ಮತ್ತು ಮಕ್ಕಳನ್ನು ರಕ್ಷಣೆ ಮಾಡಿದ್ದಾರೆ. ಅಮಾವಾಸ್ಯೆ ದಿನ ಹುಟ್ಟಿದಂತಹ ಮಹಿಳೆಯನ್ನ ಅಥವಾ ಮಕ್ಕಳನ್ನ ನಾವು ಅಂದ್ರೆ ಆ ರೀತಿಯಾಗಿ ಆ ಒಂದು ನಿಧಿಗೆ ಆಗಿ ಬಲಿ ಕೊಟ್ರೆ ನಿಧಿ ಸಿಗುತ್ತೆ ಅನ್ನುವಂತಹ ಆಸೆಯಿಂದ ಆತ ಅಪಹರಣ ಕೂಡ ಮಾಡಿದ್ದಾನೆ ಅನ್ನುವಂತಹ ಆರೋಪಗಳು ಕೂಡ ಆತನ ಬಳಿ ಕೇಳಿ ಬಂದಿದೆ. ತನ್ನ ಬಳಿ ಕೆಲಸ ಮಾಡ್ತಾ ಇದ್ದಂತಹ ಡ್ರೈವರ್ನ ಪತ್ನಿ ಹಾಗೆಯೇ ಮಕ್ಕಳನ್ನ ಈತ ಅಪಹರಣ ಮಾಡಿದ ಆರೋಪ ಕೇಳಿ ಬಂದಿದೆ. ಹಾಗಾಗಿ ಈ ಒಂದು ಆರೋಪಿಯನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಕೂಡ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಈತ ಅಪಹರಣ ಮಾಡುವ, ನಿಜವಾಗ್ಲೂ ಕೂಡ ನಿಧಿಯ ಆಸೆಗಾಗಿ ಈ ರೀತಿಯಾದಂತಹ ಕೃತ್ಯಕ್ಕೆ ಈತ ಮುಂದಾಗಿದ್ನೋ ಅಥವಾ ಬೇರೆ ಏನಾದ್ರೂ ಉದ್ದೇಶ ಇತ್ತ, ಇದರ ಹಿಂದೆ ಯಾವ ಕಾರಣಕ್ಕಾಗಿ ಈತ ಅಪಹರಣ ಮಾಡ್ದ, ಯಾವಾಗ ಅಪಹರಣ ಮಾಡ್ದ, ಈತನ ಹಿನ್ನೆಲೆ ಏನು, ಈತ ಎಲ್ಲಿ ಒಂದು ದಕ್ಷಿಣ ಕನ್ನಡ ಮೂಲದವನು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈತ ಯಾರು, ಈತನ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಆದ್ರೆ ಪೊಲೀಸರು ಮಾತ್ರ ಈಗಾಗಲೇ ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಮಹಿಳೆಯೇ ನೀಡಿದಂತಹ ಒಂದು ಮಾಹಿತಿಯನ್ನ ಆಧರಿಸಿ ಪೊಲೀಸರು ಈಗ ಮಹಿಳೆ ಮತ್ತು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಹಾಸನ ಪೊಲೀಸರು ಈ ಒಂದು ಖಚಿತ ಮಾಹಿತಿಯನ್ನ ಆಧರಿಸಿ ಅಲ್ಲೇ ಹೋದಂತಹ ಸಂದರ್ಭದಲ್ಲಿ ಈತ ಒಂದು ರೂಮಲ್ಲಿ ಕೂಡಿ ಹಾಕಿಟ್ಟಿದ್ದ, ಬಂಧನಕ್ಕೆ ಒಳಪಡಿಸಿದ್ದ ಈತ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅಮಾವಾಸ್ಯೆ ದಿನ ಹುಟ್ಟಿದ ಮಹಿಳೆಯನ್ನ ಬಲಿ ಕೊಟ್ರೆ ನಿಧಿ ಸಿಗುತ್ತೆ ಅನ್ನುವಂತಹ ಒಂದು ಆಸೆಯಿಂದ ಈತ ಈ ಕೃತ್ಯಕ್ಕೆ ಮುಂದಾಗಿದ್ದ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಆದ್ರೆ ಒಟ್ಟಾರೆಯಾಗಿ ಈಗ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಯಾವ ರೀತಿಯಾಗಿ ಈತನನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಅಪಹರಣಕ್ಕೆ ಒಳಗಾದಂತಹ ಮಹಿಳೆಯ ಪತಿಯಾಗಿರುವಂತಹ ರಾಜೇಶ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ರಾಜೇಶ್ ಅವರೇ, ನಮಸ್ತೆ. ನಿಮ್ಮ ಹೆಂಡತಿ ಮತ್ತು ಮಕ್ಕಳನ್ನ ಯಾವಾಗ ಅಪಹರಣ ಮಾಡಲಾಗಿತ್ತು? ಅವರು ನಿಧಿಗಾಗಿ ಮಾಡಿದ್ರು ಅನ್ನುವಂಥದ್ದು ಅವರೇ ಹೇಳಿರುವಂತದ್ದ ಅಥವಾ ನಿಮ್ಗೆ ಬಂದಿರುವಂತಹ ಅನುಮಾನನ ಹೇಗೆ? ನಮಗೆ ನಮ್ಮ ಮಿಸಸ್ ಹತ್ರ ಇವನು ಹೇಳಿದ್ದಾನೆ, ಜುಲೈ 11ನೇ ತಾರೀಕಿಗೆ ಶಾಲೆಗೆ ಮಕ್ಕಳನ್ನು ಬಿಡ್ಲಿಕ್ಕೆ ಹೋಗುವಾಗ ಅಪಹರಣ ಮಾಡಿದ್ದಾನೆ. ಅವರ ಹತ್ರನೇ ಹೇಳ್ಕೊಂಡಿದ್ನ ಈ ರೀತಿಯಾಗಿ ನಿಧಿಗಾಗಿ ಅಂತ ಹೇಳಿ? ಹೇಗೆ? ಹಾಗೇನೆ ನೀವು ಹೇಳಿದ್ರೆ ಅಂದ್ರೆ ಆತ ಯಾರು, ಆತನ ಪರಿಚಯ ನಿಮ್ಗೆ ಇದೆಯಾ ಹೇಗೆ ಅಂತ ಹೇಳಿ? ನಾನು ಅವನೊಟ್ಟಿಗೆ ಡ್ರೈವರ್ ಮತ್ತು ರೈಟರ್ ಮಾಡ್ತಾ ಇದ್ದೆ, 9 ವರ್ಷ ಕೆಲಸ ಮಾಡ್ತಾ ಇದ್ದೆ. ಎಲ್ಲಿಯವರು? ಅವರು ದಕ್ಷಿಣ ಕನ್ನಡದ ಮೂಲದವರು ಅಂತ ಹೇಳಲಾಗ್ತಾ ಇದೆ. ಹಾಗೇನೆ ಈ ರೀತಿಯಾಗಿ ಹಾಸನದಲ್ಲೇ ಕೆಲಸ ಮಾಡ್ತಾ ಇದ್ರ ಅವ್ರ ಜೊತೆ ನೀವು ಹೇಗೆ? ನೆಲ್ಯಾಡಿ. ಓಕೆ, ನೆಲ್ಯಾಡಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ. ಓಕೆ, ಈಗ ಅವರು ನಿಧಿಗಾಗಿ ಮಾಡಿದ್ದು ಅನ್ನೋದು ನಿಮ್ಮ ಅನುಮಾನನ ಹೇಗೆ? ಇಜಿಲಂಪಡಿ ಅವರು. ಹೌದು. ಓಕೆ, ಏನಾಯ್ತಾ ಆಕ್ಚುಲಿ? ಯಾವ ರೀತಿ ಆಗಿದೆ ಈ ಘಟನೆ? ನಮ್ಮ ಮಿಸಸ್ ಹತ್ರ ಮಂತ್ರವಾದಿ ಹತ್ರ ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಮಿಸಸ್ ಅನ್ನು. ಅವರು ಶಾಲೆಗೆ ಮಕ್ಕಳನ್ನು ಬಿಡ್ಲಿಕ್ಕೆ ಹೋಗುವ, ನನ್ನ ಮಿಸಸ್ ಹಾಸ್ಟೆಲ್ಗೆ ಬಿಡ್ಲಿಕ್ಕೆ ಹೋಗುವಾಗ ಅಲ್ಲಿಂದ ಕಿಡ್ನಾಪ್ ಮಾಡಿದ್ರು ವಿಟ್ಲಕ್ಕೆ ಅಂತ ಹೋಗುವಾಗ. ಅಂದ್ರೆ ಇದು ಆಗಿರೋದು ವಿಟ್ಲದಲ್ಲಿ ಹಾಗಾದ್ರೆ? ಆ ವಿಟ್ಲಕ್ಕೆ ಹೋಗುವಾಗ ಇವನು ಕಿಡ್ನಾಪ್ ಮಾಡಿದ್ದು. ಓಕೆ ಓಕೆ, ಧನ್ಯವಾದಗಳು ರಾಜೇಶ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇದು ತನ್ನ ಪತ್ನಿಯನ್ನ ಹಾಗೆಯೇ ಮಕ್ಕಳನ್ನ ಅಪಹರಣಕ್ಕೆ ಒಳಪಡಿಸಿ ಆ ನಂತರ ನಿಧಿಗಾಗಿ ಆತ ಮಾಡಿದ್ದಾನೆ ಅನ್ನೋದನ್ನ ಕೂಡ ಆರೋಪಿಯ ಬಗ್ಗೆ ಕೂಡ ಈಗಾಗಲೇ ಈ ಮಹಿಳೆಯ ಪತಿ ರಾಜೇಶ್ ಅವರು ನಮ್ಮ ಜೊತೆ ಮಾತನಾಡ್ತಾ ಹೇಳಿದ್ದಾರೆ.